ಅಯ್ಯೋ ಯಾಲೆ ಹೊತ್ತೆ ಹೋಗೋದಲ್ಲಪ್ಪ, ಇಷ್ಟೊತ್ತಾಗ್ಬಿಟ್ಟದೆ. ಗೊತ್ತೇ ಆಗಲಿಲ್ಲ ನನಗೆ. ಈ ಮಳೆ ಚಳಿಗೂ ಟೈಮ್ ಆಗಿರೋದೆ, ಬೆಳಗ್ಗೆ ಕರೆದಿರೋದೆ ಗೊತ್ತಾಗ್ಲಿಲ್ಲ. ಇಷ್ಟೊತ್ತು ಗಂಟೆ ಮನೆ ಕಬಿಟ್ಟಿದ್ದೀನಲ್ಲ. ಅಯ್ಯೋ ಬೇಗ ಬೇಗ ಬಾಗ್ಲಿಗೆ ನೀರು ಹಾಕ್ಬಿಟ್ಟು ಏನಾದ್ರು ತಿಂಡಿ ಮಾಡಬೇಕು. ಸಾವಿತ್ರಿ ಸಾವಿತ್ರಿ, ಏನಂತೆ ಏನಂತೆ ಅಂತದಿ? ಎಷ್ಟು ಟೈಮು? ಕಾಫಿ ಟೀ ಏನಾದರೂ ಕೊಡೋಣ ಜ್ಞಾನ ಬೇಡವಾ ನಿಮಗೆ? ಈಗೆದ್ದ ಬಾಗಿಲಿಗೆ ನೀರು ಹಾಕಿಲ್ಲ, ರಂಗೋಲೆ ಬಿಟ್ಟಿಲ್ಲ, ಪಾತ್ರೆಗಳು ಅಷ್ಟು ಬಿದ್ದು ಪಾತ್ರೆ ತೊಳೆದಿಲ್ಲ, ತಿಂಡಿ ಮಾಡಿ ಕಾಫಿ ಮಾಡಿ ಯಾವಾಗ ಮಾಡೋದು ನೀನು? ಯಾವಾಗ ಮಾಡೋದು? ಇಷ್ಟೊತ್ತಿಗೆ ಎದ್ದೇಳೋದು ನೀನು? ಎಲ್ಲ ಅವಳು ಪ್ರೇಮ, ಅವಳು ಎದ್ದೇಳ್ಸು, ಹೋಗು ಜಲ್ದಿ ಹೋಗಿ ಭಂಗ ಮಾಡು, ಎಲ್ಲನೂ ಕ್ಲೀನ್ ಮಾಡ್ಕೊ. ನಂಟ್ರು ಬರ್ತಾರೆ ಇವತ್ತು. ನಂಟ್ರ ಯಾರತ್ತೆ? ಅವೆಲ್ಲ ನಿನಗೆ ಬೇಡ, ಹೋಗಿ ಕಾಫಿ ತಗೊಬರ್ಬೇಕು ನನಗೆ. ನನ್ನ ಮಗಳಿಗೆ ಎದ್ದಿದ್ದಾಳೆ ನೋಡ್ಬಿಟ್ಟು ಬೂಸ್ಟ್ ತಗೊಡೋಗು, ಹೋಗಿ ಜಲ್ದಿ ಮಾಡೋಗು, ಹೋಗಿ ಅವಳು ಎದ್ದೇಳ್ಸೋಗಳನ್ನ ಎಮ್ಮೆ ಕೊಣಮ್ಮ ಬಿದ್ದಿರ್ತಾಳಲ್ಲ. ಸರಿ ಅತ್ತೆ. ಪ್ರೇಮ ಪ್ರೇಮ, ಅಯ್ಯೋ ನಮ್ಮ ಅಳಿ ಅಂದ್ರೆ ಬರ್ತಾರೆ ಇವತ್ತು ಮನೆಗೆ, ಮನೆ ನೋಡೋಕ್ಕೆ. ಎಲ್ಲನೂ ನೀಟಾಗಿ ಮಾಡಿಕೊಳ್ಳೋಕೆ ಹೇಳ್ಬೇಕು. ಅವ್ರಿಗೆ ಏನು ಇಷ್ಟವೋ ಕಾಣಲ್ಲ ಅಡುಗೆ ಮಾಡ್ಸೋಕ್ಕೆ. ಮೊದಲು ಎದ್ದಿ ನಮ್ಮ ನೇತ್ರನ ರೆಡಿ ಆಗೋನ್ಬೇಕು. ನೇತ್ರ ನೇತ್ರ, ಏನಮ್ಮ ಏನಕ್ಕೆ ಅಂಕಿರ್ತಿದ್ಯಾ ಬೆಳಗ್ಗೆನೆ? ಅದೇ ಕಣ್ಮಗಳೇ, ಇವತ್ತು ನೀನು ನೋಡೋಕ್ಕೆ ಗಂಡು ಬರ್ತದಲ್ವಾ, ಅದೇ ನಾವು ಅವತ್ತು ಅವ್ರ ಮನೆಗೆ ಹೋಗಿ ಹುಡ್ಕೊ ಬಂದ್ವಲ್ಲ, ಹುಡ್ಕೊ ಬರ್ತೀನಿ ಮನೆಯೆಲ್ಲ ನೋಡಬೇಕು ಅಂತಿದ್ದಿಲ್ವಾ? ಹೆಂಗಿದ್ರು ನಿಮ್ಮ ಅಪ್ಪ ಹಂಗೆ, ನಿಮ್ಮ ಅಣ್ಣದಿರಿಗೆ, ನಿಮ್ಮ ಅತ್ತಿಗೆ ತಿರ್ಗಿ ಎಲ್ಲರಿಗೂ ತೋರಿಸ್ಬೇಕಲ್ಲ, ಇವತ್ತು ಬರ್ತೀನಿ ಅಂದಿಲ್ವಾ? ಜಲ್ದಿ ಅದು ರೆಡಿ ಆಗು ಅಂತ ಕರೆದೆ ಕಣ್ಮಗ. ಅಮ್ಮ ಏನು ರೆಡಿ ಆಗ್ಬೇಕು ನಾನು? ಇನ್ನು ಸೀರೆ ಉಟ್ಕೋತಿದ್ನಾ? ಒಂದು ಪ್ಯಾಂಟ್ ಶರ್ಟ್ ಹಾಕೊಳಕ್ಕೆ, ಡ್ರೆಸ್ ಹಾಕೊಳಕ್ತಾನೆ ಹಾಕೋತೀನಿ ಬಿಡು. ಏನು ಅವ್ರು ಇಷ್ಟೊತ್ತಿಗೆ ಬರ್ತಾರೋ ಗೊತ್ತಿಲ್ವಲ್ಲ. ಮತ್ತೆ ಅಪ್ಪಂಗೆ ಹೇಳು, ಸುಮ್ಮನೆ ಕೋಪ ಮಾಡ್ಕೊಂಡು ಅವ್ರಿಗೇನು ಮಾತಾಡಬೇಡ ಅಂತ. ನಮ್ಮ ಮದುವೆ ಆಗೋ ತನಕ ಸ್ವಲ್ಪ ಬಾಯಿ ಮುಚ್ಕೊಂಡು ಇರೋಕೆ ಹೇಳು. ಅಯ್ಯೋ ಅದೆಲ್ಲ ನಾನು ನೋಡ್ಕೋತೀನಿ, ನೀನು ತಲೆ ಕೆಡ್ಸ್ಕೊಬೇಡ. ಗಂಡು ನೋಡಿದ್ಮೇಲೆ ಅವರೇ ಸುಮ್ಮನೆ ಆಯ್ತಾರೆ, ಸುಮ್ಮನಿರು ನೀನು. ಸರಿಯಮ್ಮ ನಾನು ರೆಡಿ ಆಗ್ತೀನಿ. ಇಷ್ಟೊತ್ತಾದರೂ ಏನು ಕೊಟ್ಟಿಲ್ವಲ್ಲಮ್ಮ ಕುಡಿಯೋಕ್ಕೆ? ಎಲ್ಲೋದ್ರು ನೀನು ಸೊಸೆದಿರು ಮಹಾರಾಣಿರು. ಸಾವಿತ್ರಿ ಹೇಳಿದ್ದೀನಿ ತತ್ತಾಳೆ, ಹೋಗು ಹೋಗು ಮಕ್ಕಳ ತೊಳ್ಕೊತೀರ ಬರ್ತಾಳೆ. ಒಳ್ಳೆ ಕರ್ಮ ಅಮ್ಮ, ಯಾವಾಗ ಈ ಮನೆ ಬಿಟ್ಟು ನಾನು ಫಾರಿನ್ಗೆ ಹೋಗ್ತೀನೋ ಅನಿಸ್ಬಿಟ್ಟಿದೆ. ಹೋಗವಾ ಹೋಗು, ಆ ಭಾಗ್ಯನೇ ಹೊರಟು ಬಂದದಲ್ಲ ಇನ್ನೇನು. ಸರಿ ಸರಿ. ಅಯ್ಯೋ ನನ್ನ ಮಗಳು ಫಾರಿನ್ಗೆ ಹೋದ್ರೆ ನಾನು ಫಾರಿನ್ಗೆ ಹೋಗ್ಬಿಡ್ತೀನಿ. ಈ ನನ್ನ ಮಗ ನನ್ನ ಗಂಡನ ಜೊತೆ ನನ್ನ ಮಕ್ಕಳ ಜೊತೆ ಯಾವಳನ್ನ ಸಾಯ್ತಾಳೆ. ಫಾರಿನ್ಗೆ ಹೋಗಿ ನಾನು ಅಲ್ಲಿ, ಅಯ್ಯೋ ಅವರೆಲ್ಲ ಬಟ್ಟೆ ಇಕ್ಕೋತಾರಲ್ಲ, ಹಂಗೆಲ್ಲ ಬಟ್ಟೆ ಇಕ್ಕೊಂಡು ಅಯ್ಯೋ ದೇವ್ರೆ ಆರಾಮಾಗಿರ್ತೀನಿ. ಟಿಂಗ್ 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 ಟಿಂಗ್, ಯಾರು ಬೆಲ್ ಮಾಡ್ತಾರಲ್ಲ? ಸಾವಿತ್ರಿ ಯಾರು ನೋಡು. ಹ್ಞೂ ಅತ್ತೆ ನೋಡ್ತೀನಿ. ಓ ಯಾರು ನೀವು? ಬನ್ನಿ ಬನ್ನಿ ಒಳಗಡೆ ಬನ್ನಿ. ನಮಸ್ಕಾರ. ಯಾರು ಅಂತ ಗೊತ್ತಾಗ್ಲಿಲ್ವಲ್ಲ? ನಾನು ಮನೋಜ್ ಅಂತ. ಇದು ರತ್ನಮ್ಮ ಅವ್ರ ಮನೆ ಅಲ್ವಾ? ನೇತ್ರ ಅವ್ರು ಇದ್ದಾರಲ್ಲ, ಅವ್ರ ಮನೆ ತಾನೆ? ಹೌದೌದು ಅವ್ರ ಮನೇನೆ. ಬನ್ನಿ ಬನ್ನಿ ಕೂತ್ಕೊಳ್ಳಿ, ಬನ್ನಿ ಕೂತ್ಕೊಂಡಿರಿ, ನಮ್ಮ ಅತ್ತೆ ಕರಿತೀನಿ. ಅತ್ತೆ ಅತ್ತೆ. ಓಹ್ ಅಳಿಯಂದ್ರು, ಯಾವಾಗ ಬಂದ್ರಿ? ಈಗ ತಾನೆ ಜಸ್ಟ್ ಬಂದೆ. ಆರಾಮಾಗಿದ್ದೀರಾ? ಅಯ್ಯೋ ನಮ್ಗೇನೋ ಚೆನ್ನಾಗಿ ಇದೇ ನಮ್ಮ ಮನೆ ಹೆಂಗ್ ಕಂಡಿಡಿದ್ರಿ? ಕಷ್ಟ ಆಯ್ತೇನೋ? ಇಲ್ಲ ಇಲ್ಲ, ನಿಮ್ಮ ಹೆಸರು ಹೇಳಿದ ತಕ್ಷಣ ಆರಾಮಾಗಿ ತೋರಿಸ್ಬಿಟ್ರು, ಏನು ತೊಂದರೆ ಆಗಲಿಲ್ಲ. ಹಂಗೆ ಕಣಪ್ಪ ಹಂಗೆ, ನಾವು ಈ ಊರಿಗೆ ದೊಡ್ಡ ಮನಸ್ರು. ಹೌದೌದು, ನೋಡಿದ್ರೆ ಗೊತ್ತಾಗುತ್ತೆ ಅಮ್ಮ. ಅಯ್ಯೋ ಅತ್ತೆ ಏನಪ್ಪ? ಹಾಂ ಅತ್ತೆ. ನಿಮಿಷ ಇರಪ್ಪ, ನಾನೇ ಎದುರು ಕರ್ಕೊಬರ್ತೀನಿ. ಈ ಸಾವಿತ್ರಿ, ನಿಮ್ಮ ಮಾವ ಎಲ್ಲಿದ್ದದ ನೋಡು. ನಿನ್ನ ಗಂಡ ಎಲ್ಲೋದ? ನಂದಿಸೇನೋ ಬೆಂಗಳೂರಲ್ಲಿ ಅವನೇ. ನಿನ್ನ ಗಂಡನೂ ನಿಮ್ಮ ಮಾವನು ಕರಿ, ಅವ್ರಿಗೂ ಕುಡಿಯೋಕೆ ಏನಾರು ತಂದ್ಕೊಡು, ಹೋಗು, ಎದುರು ಕರ್ಕೊಬರ್ತೀನಿ. ಮತ್ತೆ ಸರಿ. ವಾವ್, ಹಿಡಿತಾ ಒಳ್ಳೆ ಸರಿಯಾಗಿರೋದೇ ಹಿಡ್ದಿದ್ದೀನಿ. ಹೆಂಗಾದ್ರೂ ಮಾಡಿ ಮದುವೆ ಆಗ್ಬಿಡ್ಬೇಕು ಹುಡುಗಿನ. ಆಗ ಹೆಂಗಾದ್ರೂ ಜಾಸ್ತಿ ಅಂತಸ್ನೆಲ್ಲ ಬರ್ಸ್ಕೊಬಿಟ್ರೆ ಸರಿಯಾಗುತ್ತೆ. ನಾ ಒಳ್ಳೆ ಸೆಟ್ಲ್ ಆಗ್ಬಿಡ್ತೀನಿ. ಇಲ್ಲಾಂದರೆ ಇಲ್ಲೇ ಬಂದು ಸೆಟ್ಲ್ ಆಗ್ಬಿಡ್ತೀನಿ. ಎರಡರಲ್ಲಿ ಒಂದು ಮಾಡ್ಕೊಬಿಡ್ಬೇಕು. ಎಷ್ಟು ದಿನ ಅಂತ ಅಲ್ಲಿ ಇರೋಕ್ಕೂ ಮನೆ ಇಲ್ಲದೆ ಗತಿ ಇಲ್ಲದೆ, ಮೊದಲು ಇವ್ಳು ಮದುವೆ ಆಗ್ಬಿಟ್ಟು ಮನೆ ಹಳ್ಳಿನಾಗಿ ಇಲ್ಲೇ ಸೆಟ್ಲ್ ಆಗ್ಬಿಡ್ಬೇಕು. ಫಾರಿನಲ್ಲಿ ಹಂಗಾಗಿ ಬಿಸ್ನೆಸ್ ಪ್ರಾಬ್ಲಮ್ ಆಯಿತು, ಅದು ಇದು ಅಂತ ಏನಾದರೂ ಸುಳ್ಳು ಹೇಳಿ ಮದುವೆ ಆದ ತಕ್ಷಣ ಇಲ್ಲೇ ಸೆಟ್ಲ್ ಆಗ್ಬಿಡ್ತೀನಿ. ಪ್ರೇಮ ಬಾಯ್ಲಿ ಕುಡೀರಿ ಬರ್ತಾರೆ. ಅಕ್ಕ ಯಾರಿದು? ಅಯ್ಯೋ ಸುಮ್ಮನಿರು ಪ್ರೇಮ, ಜೋರಾಗಿ ಮಾತಾಡಬೇಡ. ಈ ಹುಡುಗನೇ ಅಂತೆ ಫಾರಿನಲ್ಲಿರೋದು. ನೇತ್ರನ ನೋಡೋರಲ್ಲ ಮತ್ತೇನೆ ಆ ಹುಡುಗ ಇದು. ಮಾತಾಡ್ಸ್ಕೊಂಡು ಎಲ್ಲ ನೋಡ್ಕೋಗಿ ಬಂದವ್ರಂತೆ. ಏನು ಫಾರಿನಲ್ಲಿರೋದ ಇವನ? ನೋಡೋದಕ್ಕೆ ಜಾತ್ರೆ ಬಲೂನ್ ಮರನ್ ಥರ ಇದ್ದಾನೆ. ಇವನು ಯಾರಕ್ಕ ಫಾರಿನಲ್ಲಿದ್ದಾರೆ ಅಂತಿದ್ದು? ಪ್ರೇಮ ನಿನಗೆ ಗೊತ್ತಾಗೋದಿಲ್ಲ, ಸುಮ್ಮನಿರು ನೀನು. ನನಗಲ್ಲಕ್ಕ ಗೊತ್ತಾಗದೇ ಇರೋದು ನಿಮ್ಗಳಿಗೆ. ಅವ್ನು ನೋಡಿದ್ರೆ ಫಾರಿನಲ್ಲಿ ಇರೋ ತನಕ ಕಾಣಿಸ್ತಾನ. ಆ ನೇತ್ರನಾದ್ರೂ ಸ್ವಲ್ಪ ಬುದ್ಧಿ ಬೇಡವಾ? ಸುಮ್ಮನಿರೀಗ. ಅದೇಂದ್ರೆ ಕುಡೀರಿ ಚೆನ್ನಾಗಿ ಮಾಡಿದಲ್ಲ ಕಾವ್ಯ? ಹಾಂ ಅತ್ತೆ, ಸೂಪರಾಗಿ ಮಾಡಿದ್ದಾರೆ. ನನಗೆ ಆ ಫಾರಿನಲ್ಲಿ ಆ ಕಾಫಿ ಕುಡಿದು ಬೇಜಾರಾಗೋಗಿತ್ತು. ಇಲ್ಲಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಇಷ್ಟ ಆಯಿತು ನನಗೆ. ಹಿಂಗೋ ಇಷ್ಟ ಆದರೆ ಅದೇ ಖುಷಿ. ಹಾಯ್ ಮನೋಜ್ ಅವರೇ, ಎಷ್ಟೊತ್ತಿಗೆ ಬಂದ್ರಿ? ತುಂಬ ಲೇಟ್ ಆಯ್ತಾ? ನೋ ಪ್ರಾಬ್ಲಮ್, ಇಟ್ಸ್ ಓಕೆ. ನೇತ್ರ ಅವರೇ, ನಿಮ್ಮ ಮನೆ ಜನರೆಲ್ಲ ಪರಿಚಯ ಮಾಡಿಕೊಡಿ. ಇವ್ರು ನಮ್ಮಮ್ಮ, ನಿಮಗೆ ಗೊತ್ತಲ್ಲ. ಅವರು ನಮ್ಮ ದೊಡ್ಡಣ್ಣನ ಹೆಂಡತಿ. ಇನ್ನೊಬ್ರು ಇದ್ರಲ್ಲ ಇಲ್ಲಿ, ಅವರು ನಮ್ಮ ಚಿಕ್ಕಣ್ಣನ ಹೆಂಡತಿ. ನಮ್ಮ ಚಿಕ್ಕವರು ಅಣ್ಣ ಅವರು ಬ್ಯಾಂಗ್ಳೂರಲ್ಲಿ ಕಂಪ್ನಿಲಿ ವರ್ಕ್ ಮಾಡ್ತಿದ್ದಾರೆ. ಸೊ ಅವ್ರು ಅಲ್ಲಿದ್ದಾರೆ. ಇನ್ನೊಬ್ರು ದೊಡ್ಡಣ್ಣ ಗದ್ದೆ ಕೆಲಸ ಅದು ಇದೆಲ್ಲ ಮಾಡ್ತಾರೆ. ಅವರು ಕೆಲ್ಸಕ್ಕೆ ಹೋಗಿದ್ದಾರೆ, ಗದ್ದೆ ನೋಡ್ಕೊಳ್ಳೋಕ್ಕೆ. ಅಪ್ಪ ಎಲ್ಲೋ ಹೋಗಿದ್ದಾರೆ, ಬರ್ತಾರೆ.
ಓಕೆ ಓಕೆ ಎಲ್ಲರಿಗೂ ನಮ್ಮ ಮದುವೆ ಬಗ್ಗೆ ಒಪ್ಪಿಗೆ ಇದೆ ಅಲ್ವಾ? ಏನೂ ಪ್ರಾಬ್ಲಮ್ ಇಲ್ವಾ? ನಿಮಗೆ ಗೊತ್ತು ನಾನು ಬೇಗ ಮದುವೆ ಆಗಬೇಕು, ಯಾಕೆಂದರೆ ಫಾರಿನ್ಗೆ ಹೋಗ್ಬೇಕಾ ನಿಮ್ಮನ್ನು ಕರ್ಕೊಂಡು ಹೋಗ್ಬೇಕಲ್ವಾ? ಅದಕ್ಕೆ ನಾನು ನೆಕ್ಸ್ಟ್ ಮಂತ್ ಫಸ್ಟ್ ವೀಕೆ ಫಾರಿನ್ಗೆ ಹೋಗಬೇಕು, ಅಷ್ಟರಲ್ಲಿ ನಾನು ಮದುವೆ ಆಗಿಬಿಡಬೇಕು. ಅದಕ್ಕೋಸ್ಕರ ಹೇಳ್ತಿದ್ದೀನಿ ಅಷ್ಟೇ, ನೀವೇನೂ ಅನ್ಕೋಬೇಡಿ. ಇಲ್ಲ ಇಲ್ಲ, ನಮಗೆಲ್ಲ ಗೊತ್ತಿದೆ, ನೀವೇನು ತಲೆ ಕೆಡಿಸ್ಕೋಬೇಡಿ. ಆದಷ್ಟು ಬೇಗ ಮದುವೆ ಆಗೋಣ. ಉಂಕಣಪ್ಪ, ಆದಷ್ಟು ಬೇಗ ಮಾಡ್ಕೊಡ್ತೀವಿ. ನೀನು ಫಾರಿನ್ಗೆ ಹೋಗೋಷ್ಟರಲ್ಲಿ ತಲೆ ಕೆಡಿಸ್ಕೊಬೇಡ. ಆಯ್ತದೆ, ನಿಮ್ಮನ್ನು ಕರ್ಕೊಂಡು ಹೋಗೋಣ ಅನ್ಕೊಂಡಿದ್ದೀನಿ. ನೀವು ಬನ್ನಿ ನಮ್ಮ ಜೊತೆ ಸ್ವಲ್ಪ ದಿನ ಇದ್ಬರಂತೆ. ಉಂಕಣಪ್ಪ, ನಾನು ಹಂಗೆ ಅನ್ಕೊಂಡಿನಿ. ಸ್ವಲ್ಪ ದಿನ ನನ್ನ ಮಗಳು ಅಡ್ಜಸ್ಟ್ ಆಗಕಂಟ ನಾನು ಬರ್ತೀನಿ ನಿಮ್ಮ ಜೊತೆ. ಆಯ್ತದೆ ಆಯ್ತು, ನಾನು ಇರೋದೇ ಯಾವುದೋ ಒಂದು ಗುಡಿಸ್ಲಲ್ಲಿ ಇವ್ರನ್ನ ಫಾರಿನ್ ಬೇರೆ ಕರ್ಕೊಂಡು ಹೋಗ್ಬೇಕಂತೆ. ಕತೆ ಕರ್ಮ. ಊಟಕ್ಕೆ ಏನು ಮಾಡಿಸ್ಲಿ? ಅಯ್ಯೋ ಏನು ಬೇಡ ಏನು ಬೇಡ, ನಿಮ್ಮನ್ನೆಲ್ಲ ನೋಡಿಕೊಂಡು ಮದುವೆ ಬಗ್ಗೆ ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ ಅಷ್ಟೇ. ಲೇ ಸಾವಿತ್ರಿ, ನಿಮ್ಮ ಮಾವನ್ ಫೋನ್ ಮಾಡಿದ ಬರಕ್ಕೆ ಹೇಳ್ದ? ಹೌದತ್ತ, ಬರ್ತಾ ಇದ್ದಾರಂತ, ಇನ್ನೇನು ಬಂದ್ಬಿಡ್ತದೆ. ರೀ, ಇವರೇ ಫಾರಿನಲ್ಲಿರೋ ಗಂಡು, ನಮ್ಮ ನೇತ್ರನ ಮದುವೆ ಆಯ್ತಿರೋದು ನೋಡ್ರಿ. ಮಾತಾಡ್ಸಿ, ನಿಮ್ಗೋಸ್ಕರ ಪಾಪ ಕಾಯ್ಕೊಂಡು ಕೂತಾರೆ, ಅವಾಗಲಿಂದ ಹೊಸಿಯೋತಾಗಿಲ್ಲ ಬಂದು. ನಮಸ್ಕಾರ ಮಾವ. ಮಾವನ ಯಾವ ಮಾವ? ಯಾವಾಗ ಯಾರೇ ನನ್ನ ಮಗಳು ಮದುವೆ ಆಗ್ಬಿಡ್ತೀಯ ನೀನು? ನೀನು ಯಾರು, ಯಾವ ಊರು, ಏನು ಎತ್ತ ಅನ್ನೋದೇ ಗೊತ್ತಿಲ್ಲ, ಯಾರೇ ಮಾವ ಅಂತ ಇದ್ದಿ? ಬೇಜಾರು ಮಾಡ್ಕೊಬಿಡಿ ಮಾವ. ಅತ್ತೆ ನನ್ನ ಅತ್ತೆ ಅಂತಲೇ ಕರೀರಿ ಅಂತಂದ್ರಲ್ಲ, ಹಾಗೆ ನಿಮ್ಮನ್ನು ಮಾವ ಅಂತ ಕರೆದೆ ಅಷ್ಟೇ. ನೋಡಪ್ಪ, ಅದೆಲ್ಲ ನನಗೆ ಇಷ್ಟ ಆಗೋಕ್ಕಿಲ್ಲ. ಮೊದಲು ಮದುವೆ ಆಗಲಿ, ಆಮೇಲೆ ನೋಡೋಕ್ಕಾಯ್ತದೆ. ನೀನು ಯಾವ ಊರು, ಯಾರ ಮಗ? ಏನಿವಯ್ಯ ಹಿಂಗೆ ಕೇಳ್ತಾವನಲ್ಲ? ನಿನ್ನೆ ಕಣಪ್ಪ ಕೇಳ್ತಾ ಇರೋದು, ಯಾವ ಊರು, ಯಾರ ಮಗ? ನನಗೆ ಇಲ್ಲಿ ಸುತ್ತಮುತ್ತ ಯಾವ ಊರು ಗೊತ್ತಿಲ್ಲ, ನನಗಿಲ್ಲ, ಎಲ್ಲ ಗೊತ್ತು, ಎಲ್ಲ ಜನನೂ ಗೊತ್ತು ನನಗೆ. ಯಾರ ಮಗ ನೀನು, ಯಾವ ಊರು? ಅದೇ ನಿಮಗೆ ಇಲ್ಲಿ ಸುತ್ತಮುತ್ತ ಹಳ್ಳಿಗಳು ಗೊತ್ತಿರ್ಬೋದು, ಆದರೆ ಬೆಂಗಳೂರು ಗೊತ್ತಾ ಅಂಕಲ್ ನಿಮಗೆ? ಬೆಂಗಳೂರಲ್ಲಿ ಗೊತ್ತಿರೋಕ್ಕೆ ಸಾಧ್ಯ ಇಲ್ಲ ತಾನೇ? ಇಲ್ಲ ಇಲ್ಲ, ನಾನು ಬೆಂಗಳೂರವನೇ. ನಮ್ಮ ಅಪ್ಪ ಅಮ್ಮ ಯಾರೂ ಇಲ್ಲ ನನಗೆ. ಬೆಂಗಳೂರಲ್ಲಿ ಒಂದು ದೊಡ್ಡ ಮನೆ ಇದೆ, ಚೆನ್ನಾಗಿ ಓದಿದ್ದೀನಿ, ಫಾರಿನಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ನಮ್ಮ ಅಪ್ಪ ಅಮ್ಮ ತೀರೋಗ್ಬಿಟ್ರು, ನನಗೆ ಯಾರೂ ಇಲ್ಲ, ನಾನು ಒಬ್ಬನೇ ಮಗ. ಇರೋ ಆಸ್ತಿ ಅಂತಸ್ತೆಲ್ಲ ನನಗೇನೆ. ಮತ್ತು ಫಾರಿನಲ್ಲಿ ಇರೋದು, ನಾನು ಫಾರಿನಲ್ಲೇ ಕೆಲಸ ಮಾಡ್ತಾಯಿದ್ದೀನಿ. ಇಲ್ಲಿ ಪಕ್ಕದ ಊರಲ್ಲಿ ನನ್ನ ನೆಂಟರಿದ್ದಾರೆ, ಆ ಊರು ಅಲ್ಲಿಗೆ ಬಂದಿದ್ದೆ. ಆವಾಗ ಇವರು ಬಂದು ನೋಡ್ಕೊಂಡು ಬಂದಿದ್ದೆ ಅಷ್ಟೇ. ನನಗೆ ಈ 10 ಹಳ್ಳಿಗಳಲ್ಲಿ ಯಾರು ಗೊತ್ತಿಲ್ಲ. ಹೌದಾ? ಯಾರು ಇಲ್ವಾ ನಿನಗೆ? ಈಗ ಮತ್ತೆ ಮದುವೆ ಶಾಸ್ತ್ರ ಅದು ಇದು ಎಲ್ಲ ಯಾರು ಮಾಡ್ಕೊಟ್ಟರು ನಿಮಗೆ? ಚಿಕ್ಕಪ್ಪ ದೊಡ್ಡಪ್ಪ ಸಂಬಂಧಿಕರು ಯಾರು ಇಲ್ವಾ? ಅವರೆಲ್ಲ ಇದ್ದಾರೆ, ಅವರೆಲ್ಲ ತುಂಬ ರಿಚ್ಚು, ನಮಗಿಂತ ರಿಚ್ಚು. ಅವ್ರು ಯಾರು ಹಿಂಗೆಲ್ಲ ಬರಲ್ಲ. ಅದರಲ್ಲೂ ನಾನು ಹಿಂಗೆ ಎರಡನೇ ಮದುವೆ ಆಗ್ತಿರೋ ಹುಡುಗಿ, ಅಂದರೆ ಮೊದಲೇ ಮದುವೆಗೆ ಡೈವರ್ಸ್ ಆಗಿರೋ ಹುಡುಗಿ ಮದುವೆ ಆಗ್ತಿದ್ದೀನಿ ಅಂತ ಗೊತ್ತಾದರೆ ಅವ್ರಿಗೆ ಯಾರಿಗೂ ಇಷ್ಟ ಆಗಲ್ಲ. ಅದಕ್ಕೆ ನಾನೇ ಹೇಳ್ತಾ ಇಲ್ಲ ಸುಮ್ಮನೆ ಯಾಕೆ ಅಂತ. ಅವರೆಲ್ಲ ಆಮೇಲೆ ನಿಮ್ಗೆ ತುಂಬ ಬೇಜಾರು ಮಾಡಿಬಿಡ್ತಾರೆ. ಹಂಗೆ ಯಾರು ಗತಿ ಇಲ್ದಿರೋರಿಗೆ ನಾವು ಕೊಡೋದಿಲ್ಲ ಕಣಪ್ಪ. ಯಾರು ಗತಿ ಇಲ್ದಿರೋ ನಿನಗೆ ಕೊಟ್ಬಿಟ್ಟು ಏನು ಮಾಡೋದ ಮೇಲೆ ಮುಂದಕ್ಕೆ ಏನಾದ್ರು ಹೆಚ್ಚು ಕಮ್ಮಿ ಆದರೆ? ಅಯ್ಯೋ ರೀ, ಸುಮ್ ಕುತ್ಕೊಳ್ಳಿ ನೀವು. ಯಾರು ಗತಿಲ್ದಿರೋರಿಗೆ ಕೊಡಬೇಕು? ಈ ಅತ್ತೆ ಮಾವ ಇರೋರಲ್ಲವಾ ಹೊಸಿ ಹಿಂಸೆ ಕೊಟ್ಟಾರ? ನಮಗೆ ಗಿರಾಕ್ ಬಿಡೋಕ್ಕೆಲ್ಲ ಸುಮ್ಮನಿರಿ. ಇವಳು ಹಂಗೆ ತಾನೇ ಆಗಿತ್ತು, ಅವ್ರ ಅತ್ತೆನೇ ಸೇರಿ ಪ್ಲಾನ್ ಮಾಡಿ ಡೈವರ್ಸ್ ಕೊಡ್ತಿತ್ತು. ಅವರೆಲ್ಲ ಏನು ಮಾಡೋಕ್ಕೆ? ಯಾರು ಇಲ್ದಿರೋರಿಗೆ ಕೊಡಬೇಕು ಅಂತಲೇ ನಾನು ಅಂದ್ಕೊಂಡಿತ್ತು. ಒಳ್ಳೇದಾಯ್ತು, ಸುಮ್ಮನಿರಿ. ನೀವು ಸುಮ್ಮನಿರಿ, ಏನೋ ಇಲ್ದಿರೋದನ್ನ ಹೇಳ್ಬಿಡಿ. ನನ್ನ ಮಾತು ಕೇಳಿಲ್ಲ ಮೇಲೆ ನನ್ನೇನು ಮಾಡಕ್ಕೆ ಕರ್ಸ್ತೇಲಿ? ನನ್ನೇನು ಮಾಡಕ್ಕೆ ಕರ್ಸ್ತಾ? ನೀನೇ ಮಾತಾಡ್ಕೊಳಕೈತಿದ್ದಿಲ್ವಾ? ನನ್ನ ಬೇರೆ ಏನು ಕರ್ಸ್ತೋ ಕಾಣೆ, ಎಲ್ಲ ಕೇಳೋಕ್ಕಿಲ್ಲಿ. ಅದೇನು ಮಾಡ್ತೀರೋ ಮಾಡ್ಕೊಳ್ಳಿ. ಮತ್ತೆ ನಾನೇನು ಮಾತಾಡೋದಿಲ್ಲ ನಿಮಗೆ, ಎಲ್ಲ ನೀವೇ ಮಾಡ್ಕೊಂಡು ಇದು ಮಾಡ್ತಾ ಇರೋದು. ನನಗೇನು ಏನಾದ್ರು ಮಾಡ್ಕೊಳ್ಳಿ. ನೋಡಪ್ಪ, ಮದುವೆ ಆಗಿರೋದೇ ಎರಡನೇ ಮದುವೆ, ಗ್ರ್ಯಾಂಡಾಗಿ ಗ್ರೀನಾಗಿ ಎಲ್ಲ ನಾವು ಮಾಡ್ಕೊಳಕ್ಕಾಗಿಲ್ಲ. ನಾವು ಊರು ಜನನೂ ಕರೆಯಕ್ಕಾಗಿಲ್ಲ, ನಮಗೆ ಮಾನ ಮರ್ಯಾದೆ ಹೋಗ್ತಿದೆ ಊರಲ್ಲಿ. ಆಯಿತಾ? ಎಲ್ಲರೂ ದೇವಸ್ಥಾನದಲ್ಲಿ ತಾಲಿಗಿಲಿ ಕಟ್ಕೊಂಡು ಆ ಕಡೆಗೆ ಪಾರಿನಿ ಅಂತ ಇಲ್ಲ ಪಾರಿನ್ಗೆ ಹೋಗ್ತೀನಿ ಅಂತ ಕರ್ಕೊಂಡು ಹೋಗ್ಬಿಡು. ಅಯ್ಯೋ ಮಾವ, ತಲೆ ಕೆಡಿಸ್ಕೊಬೇಡಿ. ನಮಗೂ ಅಷ್ಟೊಂದು ಆಡಂಬರವಾಗೆಲ್ಲ ಮದುವೆ ಆಗೋಕ್ಕೆ ಇಷ್ಟ ಇಲ್ಲ. ಯಾವುದಾದ್ರೂ ದೇವಸ್ಥಾನದಲ್ಲಿ ಹೋಗಿ ಮದುವೆ ಮಾಡ್ಕೋತೀವಿ. ಯಾವುದಾದ್ರೂ ಒಂದು ಒಳ್ಳೆ ದಿನ ನೋಡ್ಬಿಟ್ಟು ಹೇಳಿ ಕಳಿಸಿ ದೇವಸ್ಥಾನದಲ್ಲಿ ಹೋಗಿ ಮದುವೆ ಮಾಡ್ಕೊಬರೋಣ ಅಷ್ಟೇ, ಬೇರೆ ಏನೂ ಇಲ್ಲ. ಮಾಡ್ಕೊಳ್ಳಿ, ನಿಮ್ಮ ಮತ್ತೆ ಬರ್ತಾಳೆ, ಹೋಗಿ ಮಾಡ್ಕೊಳ್ಳಿ. ಹಂಗೆ ಹೋಗ್ಬಿಡಿ ಫಾರಿನ್ಗೆ, ಇನ್ನೊಂದ್ಸತಿ ಈ ಕಡೆಗೆ ತಲೆಗಿಲಿ ಹಾಕಕ್ಕೆ ಹೋಗ್ಬಿಡಿ. ಮನೋಜ್, ನಮ್ಮ ಅಪ್ಪ ಸ್ವಲ್ಪ ಹಾಗೇನೆ, ಬೇಜಾರು ಮಾಡ್ಕೋಬೇಡಿ. ದೇವಸ್ಥಾನದಲ್ಲಿ ಮದುವೆ ಆಗೋದು ನಿಮ್ಗೆ ಓಕೆನಾ? ನೀವು ಅಷ್ಟು ಶ್ರೀಮಂತರು, ಮತ್ತು ಫಾರಿನಲ್ಲಿ ಇರೋರು, ನಿಮ್ಗೇನು ಬೇಜಾರಿಲ್ವಾ? ಹಾಗೇನು ಇಲ್ಲ ನೇತ್ರ, ನಾವು ಮದುವೆ ಆಗಬೇಕಷ್ಟೇ ತಾನೇ. ಇದೆಲ್ಲ ಯಾಕೆ? ನೀನೇನು ತಲೆ ಕೆಡಿಸ್ಕೋಬೇಡ. ನಿಮ್ಮ ಫ್ಯಾಮಿಲಿ ಬಂದರೆ ಸಾಕು. ನಾನು ಫ್ಯಾಮಿಲಿಯವ್ರು ಯಾರು ಬರೋಲ್ಲ. ಮತ್ತು ಯಾಕೆಷ್ಟು ಆಡಂಬರದ ಮದುವೆ ಅಲ್ವಾ? ದೇವಸ್ಥಾನದಲ್ಲಿ ಹೋಗಿ ಒಳ್ಳೆ ದಿನ ನೋಡಿ ಮದುವೆ ಮಾಡ್ಕೊಬರೋಣ. ಮತ್ತೆ ಯಾವುದಾದ್ರೂ ಒಂದು ಒಳ್ಳೆ ದಿನ ನೋಡಿ ಫೋನ್ ಮಾಡಿ ನನಗೆ, ನಾನು ಬರ್ತೀನಿ. ಸರಿನಪ್ಪ, ಆಯಿತು. ಸರಿ ನೇತ್ರ, ನಾನು ಬರ್ತೀನಿ. ಬಾಯ್, ಫೋನ್ ಮಾಡು. ಫೋನ್ ಮಾಡ್ತೀನಿ, ಹುಷಾರಾಗಿ ಹೋಗ್ಬಿಟ್ಟು ಬನ್ನಿ. ಏನಮ್ಮ ಯಪ್ಪ ಹಿಂಗೆ ಮಾತಾಡ್ತಾರೆ? ಯಪ್ಪ, ಮೊದಲು ಮದುವೆ ಆದ ನಾನು ಫಾರಿನ್ಗೆ ಹೋಗ್ಬಿಡ್ಬೇಕಪ್ಪ. ನನ್ನ ಕರ್ಕೊ ಹೋಗವ? ಅವ್ರು ಹೇಳಿಲ್ವ ನೀನು ಬರ್ಬೋದು ಅಂತ? ನನ್ನ ಕರ್ಕೊ ಹೋಗಿ ಮಗಳೇ, ನನಗೂ ಇಲ್ಲಿ ಇರ್ತಾವ ಹಾಕಿಲ್ಲ. ಸರಿ ಅಮ್ಮ, ಮದುವೆ ಆದ ತಕ್ಷಣ ಇಬ್ಬರು ಫಾರಿನ್ಗೆ ಹೋಗ್ಬಿಡೋಣ. ಸರಿ ಸರಿ, ಈಗ ಫಾರಿನ್ಗೆ ಹೋಗ್ಬೋದು. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ? ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ, ತುಂಬ ತುಂಬ ಥ್ಯಾಂಕ್ಸ್. ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ. ಥ್ಯಾಂಕ್ ಯು.